ಅಹಂಕಾರ ತುಂಬಿದ್ದಂತಹ ಬ್ರಹ್ಮದೇವನ 5ನೇ ತಲೆಯನ್ನು ಕತ್ತರಿಸಿದನು ಪರಮೇಶ್ವರನು. ಬ್ರಹ್ಮಕಪಾಲವು ಪರಮೇಶ್ವರನ ಕೈಗೆ ಅಂಟಿದೆ. ಆ ಕಪಾಲಕ್ಕೆ ಯಾರಾದರೂ ಭಿಕ್ಷೆ ಹಾಕಬೇಕು. ಭಿಕ್ಷೆಯಿಂದ ತುಂಬಿದ ನಂತರ ಆ ಕಪಾಲ ವಿಮೋಚನೆಯಾಗತ್ತೆ ಅವನ ಕರಗಳಿಂದ. ಆಗ ಸಾಕ್ಷಾತ್ ಬ್ರಹ್ಮದೇವರೇ ಪರಮೇಶ್ವರನ ಬಳಿ ಹೋಗಿ, ನನ್ನ ಗರ್ವವನ್ನು ಅಡಗಿಸಿದ್ದಕ್ಕೆ ನಿನಗೆ ನಮಸ್ಕಾರಗಳು ಎಂದು ಹೇಳಿ, ಈ ಕಪಾಲ ಮೋಕ್ಷವಾಗಬೇಕಾದರೆ ನೀವು ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡಬೇಕು ಎಂದು ಹೇಳಿದ ನಂತರ ಸಾಕ್ಷಾತ್ ಪರಮೇಶ್ವರನು ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸು ಮಾಡಿ ಅವನನ್ನು ಸ್ತೋತ್ರ ಮಾಡುತ್ತಾನೆ ಎಂದು ನಮಗೆ ಪದ್ಮಪುರಾಣದ ಸೃಷ್ಟಿಕಾಂಡ ಹೇಳುತ್ತೆ. ತತಸ್ಮ ಪ್ರಣತೋ ಭೂಮೌ ದೃಷ್ಟೋ ದೇವೇನ ವಿಷ್ಣುನ ಪೌತ್ರೋ ಹಿಮೇ ಭವಾನ್ ರುದ್ರ ಕಂತೆ ಕಾಮಂ ಕರೋಮ್ಯಹಂ ವಿಷ್ಣುರುವಾಚ ಎಂದು ಸೃಷ್ಟಿಕಾಂಡದಲ್ಲಿ ಬರುತ್ತೆ. ಸಾಕ್ಷಾತ್ ಭಗವಂತನು ನಾರಾಯಣನು ಪರಮೇಶ್ವರನ ಮುಂದೆ ಪ್ರತ್ಯಕ್ಷವಾದ ನಂತರ ಶಂಖಚಕ್ರ ಗದಾಪಾಣಧಾರಿಯಾಗಿಯೂ ನೀಲಮೇಘ ಶ್ಯಾಮಲನಾಗಿಯೂ ಕೌಸ್ತುಭಾಂಕಿತ ಕಂದರನಾಗಿಯೂ ದಿವ್ಯ ಪೀತಾಂಬರದ ಉಡುಗೆಯಲ್ಲಿ ಶೋಭಾಯಮಾನವಾಗಿರುವಂತಹ ವಿಷ್ಣುವಿನ ಸ್ವರೂಪವನ್ನು ಕಂಡಂತಹ ಪರಮೇಶ್ವರನು ನಮಸ್ಕಾರ ಮಾಡಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಸ್ತೋತ್ರ ಮಾಡಿ ವಿಷ್ಣುವನ್ನು ಸಂತೋಷಪಡಿಸ್ತಾನೆ. ಆಗ ಮಹಾವಿಷ್ಣು ಕೇಳ್ತಾನೆ, ಪೌತ್ರೋ ಹಿಮೇ, ನೀನು ನನ್ನ ಪೌತ್ರನು ಅಂದರೆ ಮೊಮ್ಮಗನು. ಅಂದರೆ ನಾರಾಯಣಾತ್ ಬ್ರಹ್ಮ ಜಾಯತೆ, ನಾರಾಯಣನಿಂದ ಸಾಕ್ಷಾತ್ ಬ್ರಹ್ಮದೇವರು ಸೃಷ್ಟಿಸಲ್ಪಡುತ್ತಾನೆ. ಬ್ರಹ್ಮದೇವನ ಪುತ್ರ ಪರಮೇಶ್ವರ. ಆದ್ದರಿಂದ ಇವಾಗ ಪರಮೇಶ್ವರನಿಗೂ ಪರಮಾತ್ಮನಿಗೂ ಇರುವ ಸಂಬಂಧ ಏನು? ಪಿತಾಮಹನ ಸ್ಥಾನದಲ್ಲಿ ನಾರಾಯಣ ಇದ್ದಾನೆ, ಪೌತ್ರನ ಸ್ಥಾನದಲ್ಲಿ ಸಾಕ್ಷಾತ್ ಪರಮೇಶ್ವರನಿರುವ ಕಾರಣ ಮಹಾವಿಷ್ಣು ಶಿವನನ್ನು ಉದ್ದೇಶಿಸಿ ಹೇಳುತ್ತಾನೆ, ಪೌತ್ರೋ ಹಿಮೇ ಭವಾನ್ ರುದ್ರ ಕಂತೆ ಕಾಮಂ ಕರೋಮ್ಯಹಂ, ನಿನ್ನ ಅಭಿಲಾಷೆ ಏನು? ನೀನು ನನ್ನ ಮೊಮ್ಮಗನು, ನಿನ್ನ ಮನೋರಥವೇನು? ನಾನು ಹೇಗೆ ನಿನಗೆ ಆಶೀರ್ವಾದ ಮಾಡಲಿ ಎಂದು ಮಹಾವಿಷ್ಣು ಕೇಳಿದಾಗ, ದೃಷ್ಟ್ವಾ ನಾರಾಯಣಂ ದೇವಂ ಭಿಕ್ಷಾಂ ದೇಹೇತ್ಯುವಾಚ ಕಪಾಲಪಾಣಿಂ ಸಂಪ್ರೇಕ್ಷ್ಯ ರುದ್ರಂ ವಿಷ್ಣುರಚಿಂತಯತ್. ವಿಷ್ಣುವನ್ನುದ್ದೇಶಿಸಿ ಸಾಕ್ಷಾತ್ ಪರಮೇಶ್ವರನು ನಮಸ್ಕಾರ ಮಾಡಿದ ನಂತರ ಭಿಕ್ಷಾಂದೇಹಿ ಎಂದು ಪ್ರಾರ್ಥನೆ ಮಾಡ್ತಾನೆ. ನೀನು ಭಿಕ್ಷೆಯನ್ನು ಹಾಕಿದರೆ ಮಾತ್ರ ಈ ಕಪಾಲವು ತುಂಬುವುದು, ಇದರಿಂದ ನಮಗೆ ಮೋಕ್ಷ ಏರ್ಪಡುವುದು. ಈ ಬ್ರಹ್ಮಹತ್ಯಾ ದೋಷವನ್ನು ನೀನು ಪರಿಹಾರ ಮಾಡುವಂಥವನಾಗು ತಂದೆ ಎಂದು ನಮಸ್ಕಾರ ಮಾಡ್ತಾನೆ. ಆಗ ಪರಮಾತ್ಮ ತನ್ನ ಹೆಬ್ಬೆರಳಿನಿಂದ ತನ್ನ ವಕ್ಷಸ್ಥಳವನ್ನು ಕೀರಿ ಅಲ್ಲಿಂದ ರಕ್ತಸ್ರಾವವಾಗಿ ರಕ್ತದ ಬಿಂದುಗಳು ಕಪಾಲಕ್ಕೆ ಹೋಗಿ ತುಂಬತ್ತೆ. ಪರಮೇಶ್ವರ ಭಿಕ್ಷಾಂದೇಹಿ ಅಂತ ಕಪಾಲವನ್ನು ಮುಂದೆ ಇಡ್ತಾನೆ. ಆಗ ಪರಮಾತ್ಮ ತನ್ನ ನೆತ್ತರಿನಿಂದ ಕಪಾಲವನ್ನು ತುಂಬಿಸಿ ಅದರಿಂದ ಶಿವನಿಗೆ ಕಪಾಲ ಮೋಕ್ಷ ಏರ್ಪಡುತ್ತೆ. ಕೈಯಿಂದ ಕಪಾಲ ಬಿದ್ದ ಸ್ಥಳವೇ ಆ ಬ್ರಹ್ಮ ಕಪಾಲ. ಬದರಿಕಾಶ್ರಮದಲ್ಲಿ ಆ ತೀರ್ಥ, ಆ ಬ್ರಹ್ಮ ವಿಮೋಚನೆ ಏರ್ಪಟ್ಟಂತಹ ಸ್ಥಳ ಅದು. ಅದರಿಂದ ಅದಕ್ಕೆ ಬ್ರಹ್ಮ ಕಪಾಲ ಎಂದು ಹೆಸರು. ಅಲ್ಲಿ ಪಿಂಡ ಪ್ರದಾನಗಳನ್ನು ಮಾಡಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದರೆ ಪಿತೃದೇವತೆಗಳೆಲ್ಲ ಸಂತೋಷ ಪಡ್ತಾರೆ ಎಂದು ನಮಗೆ ಆ ಪುರಾಣ ತಿಳಿಸತ್ತೆ. ಈ ಪುರಾಣದ ಸಾಂದರ್ಭ ನೋಡಬೇಕು ನಾವು. ಅಲ್ಲಿ ಬ್ರಹ್ಮಕಪಾಲ ತೀರ್ಥವನ್ನು ವರ್ಣಿಸುವ ಸಮಯದಲ್ಲಿ ಈ ಚರಿತ್ರೆಯನ್ನು ಹೇಳಲಾಗಿದೆ ಆ ಪುರಾಣದಲ್ಲಿ. ಹಿಂದೆ ಮಹಾವಿಷ್ಣುವು ತನ್ನ ನೆತ್ತರಿನಿಂದ ಪರಮೇಶ್ವರನ ಕೈಗೆ ಅಂಟಿದ್ದಂತಹ ಕಪಾಲವನ್ನು ಮೋಕ್ಷ ಮಾಡಿದ. ಆ ಕೈಗಂಟಿದಂತಹ ಕಪಾಲ ಹೋಯಿತು. ಪರಮಾತ್ಮ ತನ್ನ ರಕ್ತವನ್ನು ಕೊಟ್ಟು ಪರಮೇಶ್ವರನಿಗೆ ಏರ್ಪಟ್ಟಂತಹ ಈ ದೋಷವನ್ನು ಪರಿಹಾರ ಮಾಡಿದ. ವಿಷ್ಣು ಪ್ರಸಾದಾತ್ ಶುಶ್ರೋಣಿ ಕಪಾಲಂ ತತ್ ಸಹಸ್ರಧ ಸ್ಫುಟಿತಂ ಬಹುಧಾ ಯಾತಂ ಸ್ವಪ್ತಲಬ್ಧಂ ಧಯಂ ಯಥಾ. ಅದ್ಭುತವಾಗಿ ನಾರಾಯಣನು ತನ್ನ ನೆತ್ತರಿನ ಮೂಲಕ ಪರಮೇಶ್ವರನಿಗೆ ಅಂಟಿದಂತಹ ಈ ಒಂದು ಬ್ರಹ್ಮಹತ್ಯಾ ದೋಷವನ್ನು, ಬ್ರಹ್ಮ ಕಪಾಲವನ್ನು ಪರಿಹಾರ ಮಾಡಿದ್ರಿಂದ ಅವನನ್ನು ಶರ್ವ ಎಂಬ ಶಬ್ದದ ಮೂಲಕ ಕೊಂಡಾಡಲಾಗಿದೆ ಎಂದು ಪರಮೇಶ್ವರ ಪಾರ್ವತಿಗೆ ಹೇಳ್ತಾನೆ. ನೋಡಿ, ಶರ್ವ ಶಿವ ಅಂದರೆ ಇದು ಸಾಕ್ಷಾತ್ ಮಹಾವಿಷ್ಣು, ನನ್ನ ತಾತ. ಅವನು ಒಂದು ಕಾಲದಲ್ಲಿ ನನಗೆ ಬ್ರಹ್ಮಹತ್ಯಾ ದೋಷ ಬಂದಾಗ ಅವನೇ ತನ್ನ ನೆತ್ತರಿನಿಂದ ನನ್ನ ಕಪಾಲವನ್ನು, ಆ ಬ್ರಹ್ಮ ಕಪಾಲವನ್ನು ತುಂಬಿಸಿ ನನಗೆ ಈ ಶಾಪ ವಿಮೋಚನೆಯನ್ನು, ದೋಷ ವಿಮೋಚನೆಯನ್ನು ಮಾಡಿದ್ರಿಂದ ಅವನು ಶರ್ವನು. ಶರ್ವ ಎಂದರೆ ಭಕ್ತರ ಅಮಂಗಳವನ್ನು ಹೋಗಲಾಡಿಸುವವನು. ನಮಗೆ ಯಾವುದಾದ್ರೂ ದೋಷಗಳಿದ್ದರೆ, ನಮಗೆ ಸರ್ವ ವಿಧವಾದ ದೋಷಗಳು ಬರುತ್ತೆ ಬಿಡಿ, ನಾವು ಶಾಸ್ತ್ರದ ಪ್ರಕಾರ ನಡ್ಕೊಳ್ಳೋದಿಲ್ವಲ್ಲ. ನಾವು ಯಥಾ ಪ್ರಕಾರ ಪಾಪವನ್ನೇ ಮಾಡುತ್ತೇವೆ. ನಮಗೆ ಧರ್ಮ ಗೊತ್ತಿದ್ರೂ ನಾವು ಮಾಡೋದಿಲ್ಲ, ಅಧರ್ಮ ಗೊತ್ತಿರತ್ತೆ ಆದರೆ ಅದನ್ನೇ ಮಾಡ್ತೀವಿ. ಧರ್ಮದ ಪರಿಣಾಮವೇನು? ಧರ್ಮ ಕಾರ್ಯ ಮಾಡಿದ್ರೆ
ಧರ್ಮವನ್ನು ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರತ್ತೆ. ಆದರೆ ಯಾವ ಕಾರಣಕ್ಕೂ ನಾವು ಧರ್ಮವನ್ನು ಮಾಡೋದಕ್ಕೆ ಹೊರಡೋದೇ ಇಲ್ಲ. ಆದರೆ ಅಧರ್ಮವನ್ನು ಮಾತ್ರ ತುಂಬ ಪ್ರಯತ್ನಪಟ್ಟು ಮಾಡಿದ್ದೇವೆ. ಪಾಪದ ಫಲ ಯಾರಿಗೂ ಬೇಡ, ಆದರೆ ಪಾಪ ಮಾಡೋದಕ್ಕೆ ಹೋಗ್ತೀವಿ. ಪುಣ್ಯದ ಫಲ ಎಲ್ರಿಗೂ ಬೇಕು, ಆದರೆ ಯಾರೂ ಪುಣ್ಯ ಮಾಡೋದಕ್ಕೆ ಮುಂದಾಗೋದಿಲ್ಲ. ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ನಾವು ಸಂಸಾರ ಬಂಧನದಲ್ಲಿದ್ದು ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸಿ ಮನಸ್ಸಿನಲ್ಲಿ ತುಂಬ ವ್ಯಾಕುಲವೇ ಇದ್ದು ಮನಸ್ಸಿನಲ್ಲಿ ಕರ್ಮಶವೇ ಇದ್ದು ಸತ್ಕರ್ಮಗಳನ್ನು ಮಾಡುವುದರಲ್ಲಿ ಆಸಕ್ತಿಯನ್ನು ತೋರಿಸದೆ ಸದಾಕಾಲ ದಿಗ್ಭ್ರಾಂತರಾಗಿ ಎಲ್ಲ ಕಡೆ ಲೋಲೋಲೋ ಅಂತ ತಿರುಗ್ತಾ ಇರ್ತೀವಿ. ನಮ್ಮಲ್ಲಿ ಎಷ್ಟೋ ದೋಷಗಳಿರುತ್ತೆ. ನಮಗೆ ತಾಪತ್ರಯವಿರುತ್ತೆ. ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ಎಂಬ 3 ವಿಧವಾದ ತಾಪತ್ರಯಗಳು. ನಾವು ನಮ್ಮ ಕೈಯಾರೆ ಮಾಡಿಕೊಳ್ಳುವಂತಹ ಪಾಪ ಅದಕ್ಕೆ ಫಲವನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ, ಪಾಪ ಫಲವನ್ನು ಅನುಭವಿಸುವಂತಹ ಪರಿಸ್ಥಿತಿ. ನಾವು ಯಾವುದೋ ಒಂದು ಕೆಲಸ ಮಾಡಿಬಿಟ್ಟಿರ್ತೀವಿ, ನಮ್ಮಿಂದ ನಮಗೇ ತೊಂದರೆ ಆಗ್ಬಿಡುತ್ತೆ. ನೋಡಿ, ಮನಗೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳ್ತಾರೆ. ನಮ್ಮ ಬಂಧನಕ್ಕೂ ನಮ್ಮ ಮೋಕ್ಷಕ್ಕೂ ನಮ್ಮ ಮನಸ್ಸೇ ಕಾರಣವಾಗಿರೋದ್ರಿಂದ ಮನಸ್ಸಿನಲ್ಲಿ ಬರೀ ಕೆಟ್ಟ ಆಲೋಚನೆಗಳೇ ತುಂಬಿದರೆ ಆ ಕೆಟ್ಟ ಕೆಲಸಗಳಲ್ಲೇ ನಾವು ಉಪಕ್ರಮಿಸಿದರೆ ಅದರ ಮೂಲಕ ಕಷ್ಟಗಳನ್ನೇ ಅನುಭವಿಸ್ತೀವಿ. ನಾವು ಕಷ್ಟಪಡೋದಕ್ಕೆ ನಮ್ಮ ಮನಸ್ಸೇ ಕಾರಣ ಎಂಬ ಅರಿವು ನಮಗಿರಬೇಕು. ನಮ್ಮ ಮೂಲಕ ನಾವೇ ಮಾಡಿಕೊಳ್ಳುವಂತಹ ತಪ್ಪು, ನಾವೇ ಅನುಭವಿಸುವಂತಹ ಕಷ್ಟಗಳು, ಇದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಸುತ್ತಲೂ ಇರುವಂತಹ ಪ್ರಪಂಚ, ಇದರ ಮೂಲಕ ಏರ್ಪಡುವಂತಹ ತಾಪ, ದೈವ ಶಾಪದ ಮೂಲಕ ಏರ್ಪಡುವಂತಹ ತಾಪಗಳು. ಪಿತೃಕಾರ್ಯ ಮಾಡೋದಕ್ಕೆ ಯಾರಿಗೂ ತುಂಬ ಕಷ್ಟಪಡದ. ನೋಡಿ, ಪಿತೃಕಾರ್ಯ ಮಾಡೋದ್ರಲ್ಲಿ ಆಸಕ್ತಿ ತೋರಿಸೋದೇ ಇಲ್ಲ. ಶ್ರಾದ್ದಾದಿ ಕರ್ಮಗಳನ್ನು ಮಾಡಲೇಬೇಕು. ಸಂವತ್ಸರ ಅವತ್ತು ನಮ್ಮ ಪಿತೃಗಳು ಯಾವ ಸಮಯದಲ್ಲಿ ಮರಣ ಹೊಂದಿರ್ತಾರೋ ಆ ತಿಥಿಯನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಆ ಶ್ರಾದ್ದಾದಿ ಕರ್ಮಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡಬೇಕು. ಶಾಸ್ತ್ರದಲ್ಲಿ ಯಾವ ರೀತಿ ವಿಧಿ ನಿಷೇಧಗಳು ನಮಗೆ ಹೇಳಿದೆಯೋ ಅದನ್ನು ಪಾಲಿಸದೆ ಹೋದರೆ ಅದರ ಪರಿಣಾಮವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ನಾವು ಕಷ್ಟಪಡ್ತಾ ಇರೋದಕ್ಕೆ ಕಾರಣ ಇದೆಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು. ನಾವು ಮಾಡುವಂತಹ ಅಪಚಾರಗಳೇ, ಭಾಗವತಾಪಚಾರಗಳೇನು, ಭಗವಂತನ ವಿಷಯದಲ್ಲಿ ಮಾಡೋ ಅಪಚಾರಗಳೇನು, ಇಷ್ಟೆಲ್ಲ ತಪ್ಪುಗಳು ಮಾಡುವಂತಹ ನಮಗೆ ದೋಷ ಇರುತ್ತೆ. ಈ ದೋಷಗಳೆಲ್ಲ ಕಳೆಯಬೇಕಾದರೆ ಒಮ್ಮೆಯಾದರೂ ಭಗವಂತನ ಸನ್ನಿಧಾನದಲ್ಲಿ ಕೂತು ಶರ್ವಾಯ ನಮಃ ಶಿವಾಯ ನಮಃ ಎಂದು ಪರಮಾತ್ಮನನ್ನು ಕುರಿತು ಕೊಂಡಾಡಬೇಕು. ಸಹಸ್ರನಾಮ ಜಪದಿಂದ ನಮ್ಮ ಮನಸ್ಸಿನಗೆ ಅಂಟಿರುವಂತಹ ಎಲ್ಲ ದುರಾಲೋಚನೆಗಳೆಲ್ಲ ಪರಿಹಾರವಾಗತ್ತೆ, ನಮ್ಮ ದೋಷಗಳೆಲ್ಲ ಪರಿಹಾರವಾಗತ್ತೆ. ನಮ್ಮ ಪಾಪ ಕರ್ಮಗಳಿಗೆ ಭಗವಂತ ಫಲ ಕೊಡ್ತಾನೆ. ಆದರೆ ನಾವು ಶರ್ವಾಯ ನಮಃ ಎಂದು ಹೇಳಿಬಿಟ್ರೆ ನಾವು ಮಾಡಿರುವಂತಹ ಪಾಪಕ್ಕೆ ಪ್ರಾಯಶ್ಚಿತ್ತವಾಗೋಗುತ್ತೆ. ಅದರ ಮೂಲಕ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ. ಹಾಗಿದ್ದರೆ ನಾವು ಮಾಡೋ ತಪ್ಪೆಲ್ಲ ಮಾಡಿ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿಬಿಟ್ರೆ ಅವ್ನು ಪರಿಹಾರ ಮಾಡಿಬಿಡ್ತಾನೆ ಅಂತ ಕೇಳಿದ್ರೆ ಹಾಗಲ್ಲ. ಭಗವಂತನ ಕರುಣೆ ತುಂಬ ದೊಡ್ಡದು, ನಮ್ಮ ಕರ್ಮ ತುಂಬ ಚಿಕ್ಕದು. ಅವನ ಕರುಣೆ ಅಧಿಕವಾಗಿರೋದ್ರಿಂದ ಅವನು ನಮ್ಮನ್ನು ಕಾಪಾಡ್ತಾನೆ. ಆದರೆ ಅದನ್ನೇ ನಾವು ಅಡ್ವಾಂಟೇಜಾಗಿ ತೊಗೊಂಡು ಮಾಡಬಾರ್ದನ್ನೆಲ್ಲ ಮಾಡ್ತಾ ಹೋದರೆ ಅದರ ಪರಿಣಾಮವನ್ನು ಎದುರಿಸ್ತಾನೆ ಹೋಗಬೇಕಾಗುತ್ತೆ. ಪ್ರಾಯಶ್ಚಿತ್ತ ಅಂದರೆ ಏನರ್ಥ ನೋಡಿ, ನಾವು ಯಾವುದೋ ಒಂದು ತಪ್ಪು ಮಾಡಿರ್ತೀವಿ. ಪ್ರಾಯಶ್ಚಿತ್ತ ಅಂದರೆ ಏನು ಗೊತ್ತಾ, ನಾವು ಮಾಡಿರೋ ತಪ್ಪು ಎಂಬ ಅರಿವು ನಮಗಾಗ್ಬಿಟ್ರೆ ಅದೇ ದೊಡ್ಡ ಪ್ರಾಯಶ್ಚಿತ್ತ. ನಾವು ಮುಂದೆ ಆ ಕೆಲಸ ಮಾಡೋದಿಲ್ಲ ಅಂತ ಹೇಳಬೇಕು ದೇವರ ಹತ್ರ. ಯಾರು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೋ ಅವ್ರಿಗೆ ದೇವರ ಅನುಗ್ರಹ ಮಾಡಿಬಿಡ್ತಾನೆ. ಅದು ಪ್ರಾಯಶ್ಚಿತ್ತ ಯಾವಾಗ ಆಗತ್ತೆ, ನಾವು ಮಾಡಿರೋ ತಪ್ಪು ಅಂತ ನಮಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ನಮ್ಮ ಚಿತ್ತ ಶುದ್ಧಿ ಆದಾಗ, ನಮ್ಮ ಮನಸ್ಸು ಪ್ಯೂರಿಫೈ ಆದಾಗ ತಾನೆ. ಆ ಪ್ಯೂರಿಟಿ ಯಾವಾಗತ್ತೆ, ಆ ಮನಸ್ಸಿನಲ್ಲಿ ಅಂಟಿರುವಂಥ ರೋಗ ಯಾವಾಗ ಪರಿಹಾರವಾಗತ್ತೆ ಅಂದರೆ ಚಿತ್ತಶುದ್ಧಿ ಏರ್ಪಡೋದು ಸಹಸ್ರನಾಮದ ಜಪದಿಂದ. ನಾವು ಪರಮಾತ್ಮನನ್ನು ಕೊಂಡಾಡ್ತಾ ಇದ್ದರೆ ಮನಸ್ಸು ಕಲ್ಮಶಪೂರಿತವಾಗಿರೋದು ಕಳೆಯತ್ತೆ, ಮನಸ್ಸು ನಿಷ್ಕಲ್ಮಶವಾಗತ್ತೆ. ಆಗ ನಮಗೆ ತಪ್ಪು ಯಾವುದು ಸರಿ ಯಾವುದು ಇದೆಲ್ಲ ಗೊತ್ತಾಗತ್ತೆ. ಅದನ್ನು ನಾವು ಮಾಡಿರುವಂತಹ ತಪ್ಪು ಯಾವುದು ಎಂಬ ಅರಿವು ನಮಗೆ ಆಗೋದ್ರೆ ನಾವು ತನ್ಮೂಲಕ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀವಿ. ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಮುಂದೆ ನಾನು ಈ ರೀತಿಯಾದ ತಪ್ಪು ಕರ್ಮಗಳನ್ನು ಮಾಡುವುದಿಲ್ಲ ತಂದೆ ಎಂದು ಕೈ ಮುಗಿದು ನಮಸ್ಕಾರ ಮಾಡಿದಾಗ ಮಾತ್ರ ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕವಾಗತ್ತೆ. ದೇವರು ನಮಗೆ ಅನುಗ್ರಹ ಮಾಡಿಬಿಡ್ತಾನೆ. ಅಂದರೆ ಮಾಡಿದ್ದೇ ತಪ್ಪನ್ನು ಪುನರಾವರ್ತನೆ ಮಾಡ್ತಾ ಇದ್ದರೆ ಅವು ಪ್ರಾಯಶ್ಚಿತ್ತ ಮಾಡ್ಕೊಂಡು ಏನೂ ಆಗೋದಿಲ್ಲ. ನಾವು ಮಾಡಿದ್ದೇ ತಪ್ಪನ್ನು ಯಾವತ್ತಿಗೂ ಪುನರಾವರ್ತನೆ ಮಾಡಬಾರ್ದು. ಅದು ದೇವರ ಹತ್ರ ನಾವು ಸರಿಯಾಗಿ ಪ್ರಾರ್ಥನೆ ಮಾಡಬೇಕು. ಶರ್ವಾಯ ನಮಃ ಎಂದು ಹೇಳುವುದರ ಮೂಲಕ ನಮ್ಮ ಮನಸ್ಸಿಗೆ ಏರ್ಪಡುವಂತಹ ದೋಷಗಳೆಲ್ಲ ಪರಿಹಾರವಾಗಿ ಪರಮಾತ್ಮನ ಪರಮಾನುಗ್ರಹ ಏರ್ಪಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.